ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮಂಡೇ ಲಾಗ್. ಹ್ಯಾಪಿ ದೀಪಾವಳಿ ಎಲ್ಲರಿಗೂ. ನಮ್ಮ ಮನೇಲಿ ಇವತ್ತು ಅಷ್ಟೊಂದು ಗ್ರ್ಯಾಂಡಾಗಿ ಏನೋ ಹಬ್ಬ ಮಾಡಲ್ಲ. ಸಿಂಪಲ್ಲಾಗಿ ನಮ್ಮ ಅತ್ತೆ ಮನೇಲಿ ಯಾವಾಗಲೂ ಹೀಗೆ ಮಾಡೋದು. ಹಬ್ಬದ ದಿನ ಮೊದಲು ಮಟನ್ ಸಾರು ಮತ್ತು ಇಡ್ಲಿ ಮಾಡ್ತಾರೆ. ಹಾಗೆ ಇವತ್ತು ಮಟನ್ ಸಾರು ಇಡ್ಲಿ, ನಾನು ಇಡ್ಲಿ ಬೇಯಲಿಕ್ಕಿಟ್ಟು ಅತ್ತೆಗೆ ಮಟನ್ ಸಾರು ಮಾಡಲಿಕ್ಕೆ ಹೇಳ್ಬಿಟ್ಟು ಬಂದು ಮನೆ ಮುಂದೆ ಎಲ್ಲ ರಂಗೋಲಿ ಹಾಕ್ಬಿಟ್ಟು ಬಾಗಿಲಿಗೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಹೂವೆಲ್ಲ ಹಾಕಿದೆ. ಹಾಗೆ ತುಳಸಿ ಗಿಡದ ಮುಂದೆನೂ ರಂಗೋಲಿ ಹಾಕಿ ಹೂವು ಹಾಕಿದೆ. ಮಟನ್ ಸಾರು ರೆಡಿ ಆಯಿತು, ನಮ್ಮ ಅತ್ತೆ ಮಾಡಿದ್ರು. ಅಷ್ಟರಲ್ಲಿ ಪೂಜೆ ರೂಮಿಗೆಲ್ಲ ಹೂವಿಟ್ಟು ಮಗಳಿಗೆ ದೀಪ ಹಚ್ಚಲಿಕ್ಕೆ ಹೇಳಿ ಟಿಫನ್ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲರೂ ಕುತ್ಕೊಂಡು ಟಿಫನ್ ತಿಂದ್ಬಿಟ್ಟು ಸ್ವೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಗುಲಾಬ್ ಜಾಮೂನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಪಾಕ್ ಆಗಲಿಕ್ಕೆ ಒಂದು ಸೈಡ್ ಬಿಟ್ಟು ಇನ್ನೊಂದು ಕಡೆ ಉಂಡೆ ಮಾಡಿ ಜಾಮೂನ್ ಫ್ರೈ ಮಾಡಿಕೊಂಡೆ. ಆಮೇಲೆ ಕಜ್ಜಾಯನ್ನು ನಮ್ಮ ಅತ್ತೆಗೆ ಪಾಕ ಎತ್ತಿಕ್ಕಿದ್ರು, ಹಾಗಾಗಿ ತಟ್ಟಿ ಕೊಟ್ಟೆ. ಫ್ರೈ ಮಾಡಿದ್ರು ಅವರು. ಎಲ್ಲ ರೆಡಿ ಆಯಿತು, ಸೂಪರಾಗಿ ಬಂದಿತ್ತು. ಸಾಯಂಕಾಲ ಹೂವಲ್ಲಿ ರಂಗೋಲಿ ಹಾಕಿದೆ, ದೀಪ ಎಲ್ಲ ಹಚ್ಚಿದ್ದೆ, ಸೂಪರಾಗಿತ್ತು ನೋಡಲಿಕ್ಕೆ. ಹಾಗೆ ಮಕ್ಕಳು ಪಟಾಕಿ ಹೊಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು. ನಾಳೆ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು, ಬಾಯ್.